ನಮಸ್ಕಾರ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ನಾನು ಬ್ಲೆಂಡರ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ತುಂಬ ಜನ ಆ್ಯಕ್ಚುಲಿ ಬ್ಲೆಂಡರ್ ಟ್ಯುಟೋರಿಯಲ್ಸ್ನ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಟೈಮ್ ಆಗಿರಲಿಲ್ಲ. ಸೊ ಈಗ ನಾವು ಬ್ಲೆಂಡರ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಬ್ಲೆಂಡರ್ನಲ್ಲಿ ಮುಂಚೆ 1-2 ವರ್ಷ ವರ್ಕ್ ಮಾಡಿದ್ದೆ. ಬಟ್ ನನಗೆ ಈಗ ಬ್ಲೆಂಡರ್ ಆಲ್ಮೋಸ್ಟ್ ಮರ್ತೋದಂಗಾಗಿದೆ. ಸದ್ಯಕ್ಕೆ ನಾನು ಬ್ಲೆಂಡರ್ನ ಯೂಸ್ ಕೂಡ ಮಾಡ್ತಾ ಇಲ್ಲ. ಅದರ ಮುಂದೆ ಖಂಡಿತ ನನಗೆ ಮತ್ತೆ ಬ್ಲೆಂಡರ್ ಬೇಕಾಗತ್ತೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನಾನು ಕೂಡ ಬ್ಲೆಂಡರ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇನೆ ಟ್ಯುಟೋರಿಯಲ್ ವಿಡಿಯೋಸ್ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದರಿಂದ ನನಗೆ ಕಲಿಯೋದಕ್ಕೆ ಒಂದು ರೀಸನ್ ಇರುತ್ತೆ, ಮತ್ತೆ ಹಾಗೆ ನಿಮಗೆ ಕೂಡ ಬ್ಲೆಂಡರ್ ಕಲಿಬೇಕು ಅಂತ ಇರೋರಿಗೆ ಖಂಡಿತ ಇದರಿಂದ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವು ಮಾಯಾ ಮತ್ತೆ 3ds Max ನಲ್ಲಿ ಏನೇನು ಮಾಡ್ತೀರಾ, ಸೊ ಅದೆಲ್ಲಾನು ಕೂಡ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಬ್ಲೆಂಡರ್ ನಲ್ಲೂ ಕೂಡ ಮಾಡಬಹುದು. ಸೊ ಈ ಬ್ಲೆಂಡರ್ ಸಾಫ್ಟ್ವೇರ್ ಮಾಯಾ 3ds Max ಸಿನಿಮಾ 4D ಇವುಗಳಿಗೆ ಆಲ್ಮೋಸ್ಟ್ ಈಕ್ವಲ್ ಆಗಿ ಪವರ್ಫುಲ್ ಆಗಿರುವಂತಹ ಸಾಫ್ಟ್ವೇರ್ ಅಂತಾನೆ ಹೇಳ್ಬೋದು. ಬಟ್ ಇದರ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುವಂತ ಸಾಫ್ಟ್ವೇರ್. ಮಾಯಾ 3ds Max ಸಿನಿಮಾ 4D ಯಾವುದು ಕೂಡ ಫ್ರೀ ಆಗಿ ಸಿಗೋದಿಲ್ಲ, ಅವೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಬಟ್ ಬ್ಲೆಂಡರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫ್ರೀ ಆಗಿ ಸಿಗುತ್ತೆ. ಅಕಾಡೆಮಿಕ್ ಪರ್ಪಸ್ ಆಗಿರ್ಬೋದು, ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು, ಎರಡಕ್ಕೂ ಕೂಡ ಫುಲ್ ಫ್ರೀ ಆಗಿ ಸಿಗುತ್ತೆ. ಇಷ್ಟು ಒಳ್ಳೆಯ ಸಾಫ್ಟ್ವೇರ್, ಇಷ್ಟು ಅದ್ಭುತವಾದಂಥ ಸಾಫ್ಟ್ವೇರ್ ಫುಲ್ ಫ್ರೀ ಆಗಿ ಹೇಗೆ ಕೊಡ್ತಾರೆ, ಹೇಗೆ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಬಟ್ ಇದು ನಿಜ. ಓಕೆ ಸ್ನೇಹಿತರೆ, ನಿಮಗೆ ಬ್ಲೆಂಡರ್ ಸಾಫ್ಟ್ವೇರ್ ಬೇಕು ಅಂದರೆ ಇಲ್ಲಿ blender.org ವೆಬ್ಸೈಟಿಗೆ ಬನ್ನಿ. ಸೊ ಇಲ್ಲಿ ಡೌನ್ಲೋಡ್ ಸೆಕ್ಷನ್ಗೆ ಬನ್ನಿ. ಸೊ ಇಲ್ಲಿ ಡೌನ್ಲೋಡ್ ಬ್ಲೆಂಡರ್ ಆಪ್ಷನ್ ಇದೆ. ಸೊ ಡೌನ್ಲೋಡ್ ಮಾಡಿ ಡೈರೆಕ್ಟಾಗಿ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ಗೆ ಕೂಡ ಇಲ್ಲಿ ಆಪ್ಷನ್ ಇದೆ. ಸೊ ನಾನಿಲ್ಲಿ ವಿಂಡೋಸ್ ಇನ್ಸ್ಟಾಲರ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಿ, ಇನ್ಸ್ಟಾಲೇಷನ್ ಕೂಡ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಇನ್ಸ್ಟಾಲ್ ಮಾಡಿ, ನಾನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿ ಅದರ ಶಾರ್ಟ್ಕಟ್ ಐಕಾನನ್ನು ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡರ್ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಓಕೆ ಸ್ನೇಹಿತರೆ, ಫಸ್ಟ್ ಟೈಮ್ ನೀವು ಬ್ಲೆಂಡರ್ ಸಾಫ್ಟ್ವೇರ್ನ ಓಪನ್ ಮಾಡಿದಾಗ ಸೊ ಈ ರೀತಿಯ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಸೊ ಈ ವಿಂಡೋ ಏನು ಕಾಣಿಸ್ತಾ ಇದೆ, ಇದನ್ನು ನಾರ್ಮಲ್ ಆಗಿ ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ಇದರಿಂದ ನೀವು ನಿಮ್ಮ ರೀಸೆಂಟ್ ಫೈಲ್ಸ್ನ ಓಪನ್ ಮಾಡ್ಬೋದು ಅಥವಾ ಹೊಸ ಫೈಲನ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಲೇಟೆಸ್ಟ್ ವರ್ಷನ್ ಏನಲ್ಲ, ನೀವು ನೋಡ್ಬೋದು 2.81a, ಸ್ವಲ್ಪ ಹಳೆ ವರ್ಷನ್ ಇದ್ದು, ಬಟ್ ಓಕೆ ನಡೆಯುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 2D ಅನಿಮೇಷನ್, ಸ್ಕಲ್ಪ್ಟಿಂಗ್, VFX, ವಿಡಿಯೋ ಎಡಿಟಿಂಗ್ ಅಂತ ಎಲ್ಲ ಇದೆ. ಸೊ ಬ್ಲೆಂಡರ್ನಲ್ಲಿ ಇವುಗಳನ್ನು ಕೂಡ, ಈ ವರ್ಕ್ಗಳನ್ನು ಕೂಡ ಮಾಡ್ಬೋದು. ಬಟ್ ನಿಮಗೆ ಗೊತ್ತಿರ್ಬೋದು, ಮಾಯಾ 3ds Max ನಲ್ಲಿ ಈ ವರ್ಕ್ಗಳನ್ನೆಲ್ಲ ಮಾಡೋಕೆ ಆಪ್ಷನ್ ಇಲ್ಲ. ಅಂದರೆ 2D ಅನಿಮೇಷನ್, ಸ್ಕಲ್ಪ್ಟಿಂಗ್, ವಿಡಿಯೋ ಎಡಿಟಿಂಗ್ ಇದನ್ನೆಲ್ಲ ಮಾಡೋಕೆ ಆಪ್ಷನ್ಸ್ ಇಲ್ಲ. ಬಟ್ ಬ್ಲೆಂಡರ್ನಲ್ಲಿ ಅದನ್ನು ಕೂಡ ಮಾಡಬಹುದು 3D ವರ್ಕ್ಸಿನ ಜೊತೆಗೆ. ಸೊ ಅಂದರೆ ಆಕ್ಚುಲಿ ಬ್ಲೆಂಡರ್ ಬಂದ್ಬಿಟ್ಟು ತುಂಬಾನೇ ದೊಡ್ಡ ಸಾಫ್ಟ್ವೇರ್ ಪ್ಯಾಕೇಜ್. ಬಟ್ ಅದರ ಸೈಜ್ ನೋಡಿದ್ರೆ ಬರೀ 183 MB ಇದೆ. ಬರೀ ಅಷ್ಟು ಫೈಲ್ ಸೈಜ್ ನಲ್ಲಿ ಇಷ್ಟೊಂದು ವಿಷಯನ ಅದು ಹೇಗೆ ಇಟ್ಟಿದಾರೋ ನನಗಂತೂ ಅರ್ಥ ಆಗಲ್ಲ. ಯಾರಾದರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು ಅಲ್ವಾ. ಓಕೆ, ಸೊ ನೋಡೋಣ ಮುಂದೆ. ಸೊ ಯಾವುದೇ ಹೊಸ ಫೈಲ್ನಲ್ಲಿ ಡಿಫಾಲ್ಟ್ ಆಗಿ ಈ 3 ಆಬ್ಜೆಕ್ಟ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಒಂದು ಕ್ಯಾಮ್ರಾ ಇದೆ, ಒಂದು ಬಾಕ್ಸ್ ಇದೆ, ಮತ್ತೆ ಒಂದು ಲೈಟ್ ಇದೆ. ಇದನ್ನ ಬೇಕಿದ್ರೆ ನೀವು ನಿಮ್ಮ ವರ್ಕ್ನಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇದನ್ನ ಡಿಲೀಟ್ ಮಾಡಿ ಫ್ರೆಶ್ ಆಗಿ ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಡಿಲೀಟ್ ಮಾಡಬೇಕು ಅಂದರೆ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ, ಅದರ ಮೇಲೆ ಲೆಫ್ಟ್ ಕ್ಲಿಕ್, ಡಿಲೀಟ್ ಮಾಡಿ. ಇಲ್ಲ ಅಂಡು ಕೊಟ್ಟಿದ್ದೀನಿ, Ctrl+Z. ಸೊ ಎ ಅಂತ ಪ್ರೆಸ್ ಮಾಡಿದ್ರೆ, ಕೀಬೋರ್ಡ್ ಶಾರ್ಟ್ಕಟ್ ಎ ಪ್ರೆಸ್ ಮಾಡಿದ್ರೆ ಎಲ್ಲ ಆಬ್ಜೆಕ್ಟ್ಗಳು ಬ್ಲೆಂಡರ್ ವ್ಯೂ ಪೋರ್ಟ್ನಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಗಳು ಸೆಲೆಕ್ಟ್ ಆಗುತ್ತೆ. ನಂತರ ಡಿಲೀಟ್ ಮಾಡಿ, ಡಿಲೀಟ್ ಅಂತ ಪ್ರೆಸ್ ಮಾಡಿ, ಡಿಲೀಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಈಗ ಒಂದು ಹೊಸ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರ್ಗೆ ಬಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ವ್ಯೂ, ಸೆಲೆಕ್ಟ್, ಆ್ಯಡ್ ಆಬ್ಜೆಕ್ಟ್ ಅಂತೆಲ್ಲ ಇದೆ. ಸೊ ಇಲ್ಲಿ ನೀವು ಆ್ಯಡ್ ಬಟನ್ಗೆ ಬಂದರೆ, ಸೊ ಇಲ್ಲಿ ಮಾಯಾದಲ್ಲಿ ಹೇಗೆ ಕ್ರಿಯೇಟ್ ಅಂತ ಇರುತ್ತೆ ಹಾಗೆ ಇಲ್ಲಿ ಆ್ಯಡ್ ಅಂತ ಇದೆ. ಸೊ ಎಲ್ಲ ಹೊಸ ಆಬ್ಜೆಕ್ಟ್ಗಳನ್ನ ನೀವು ಆ್ಯಡ್ ಮಾಡ್ಬೋದು. ಸೊ ಪಾಲಿಗಾನ್ ಮೆಶ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಕರ್ವ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ನರ್ವ್ ಸರ್ಫೇಸ್ಗಳು, ಮೆಟಾಬಾಲ್ ಅಂತ ಇದೆ, ಏನೋ ಟೆಕ್ಸ್ಟ್, ಆರ್ಮೇಚರ್ ಅಂದರೆ ರಿಗ್, ಲ್ಯಾಟಿಸ್, ಲೈಟ್, ಕ್ಯಾಮ್ರಾ, ಆಲ್ಮೋಸ್ಟ್ ಎಲ್ಲ ಹೊಸ ಆಬ್ಜೆಕ್ಟ್ಗಳನ್ನ ನಾವು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಒಂದು ಮೆಷನ್ನು ಕ್ರಿಯೇಟ್ ಮಾಡೋಣ. ನಾನೊಂದು UV ಸ್ಪಿಯರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು UV ಸ್ಪಿಯರ್ ಕ್ರಿಯೇಟ್ ಆಗಿದೆ. ಸೊ ಈಗ ನಾನು ನೀವು ಮತ್ತೊಂದು ಗಮನಿಸ್ಬೋದು ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಮಾಯಾದಲ್ಲಿ, ಬ್ಲೆಂಡರ್ನಲ್ಲಿ ನನಗೆ ಮತ್ತೆ ಮಾಯಾ ಅಂತ ಬರುತ್ತೆ. ಸೊ ಬ್ಲೆಂಡರ್ನಲ್ಲಿ ಆಬ್ಜೆಕ್ಟ್ ಸೆಲೆಕ್ಟ್ ಆದಾಗ ಅದು ಕರೆಕ್ಟಾಗಿ ಆ ಆಬ್ಜೆಕ್ಟಿನ ಸುತ್ತ ಒಂದು ಔಟ್ಲೈನ್ ಇರುತ್ತೆ. ಓಕೆ, ಸೊ ಅದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ ಆಬ್ಜೆಕ್ಟ್. ಓಕೆ, ಸೊ ಪಕ್ಕದಲ್ಲಿ ಜಸ್ಟ್ ಎಲ್ಲಾದರೂ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ, ಅದು ಆಬ್ಜೆಕ್ಟ್ ಡಿಸೆಲೆಕ್ಟ್ ಆಗುತ್ತೆ. ಈಗ ನಾನು ಮತ್ತೊಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಬೇಕು. ಸೊ ಮತ್ತೆ ಆ್ಯಡ್ ಬಟನ್ಗೆ ಬರಬೇಕು. ಸೊ ಈ ಆ್ಯಡ್ಗೆ ಶಾರ್ಟ್ಕಟ್ ಬಂದುಬಿಟ್ಟು Shift A. ಓಕೆ, Shift A ಅಂತ ಪ್ರೆಸ್ ಮಾಡಿದ್ರೆ ಸೊ ಈ ಆ್ಯಡ್ ಬಟನ್ ನಮಗೆ ಇಲ್ಲೇ ವ್ಯೂ ಪೋರ್ಟ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ನಾನು ಮೆಶ್ಗೆ ಹೋಗಿ ಮತ್ತೆ ಬೇರೆ ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಈ ಸಲ ನಾನು ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಮತ್ತೆ ಪಕ್ಕದಲ್ಲಿ ಕ್ಲಿಕ್ ಮಾಡಿ. ಸೊ ಈಗ ಒಂದು ಸ್ಪಿಯರ್ ಮತ್ತು ಒಂದು ಪ್ಲೇನನ್ನು ಕ್ರಿಯೇಟ್ ಮಾಡಿದ್ದೀವಿ. ಓಕೆ,
ಸೊ ಯಾವುದೇ 3D ಸಾಫ್ಟ್ವೇರ್ನಲ್ಲಿ ನಾವು ಮೊದಲು ಕಲಿಬೇಕಾಗಿರೋದೇನು ನ್ಯಾವಿಗೇಷನ್ ಕಂಟ್ರೋಲ್ಸ್, ಅಂದರೆ ಹೇಗೆ ನ್ಯಾವಿಗೇಟ್ ಮಾಡೋದು, ಅಂದರೆ ಝೂಮ್ ಮಾಡೋದು ಹೇಗೆ, ಪ್ಯಾನ್ ಮಾಡೋದು ಹೇಗೆ, ಆರ್ಬಿಟ್ ಮಾಡೋದು ಹೇಗೆ ಅಂತ ಅಲ್ವಾ. ಸೊ ಬ್ಲೆಂಡರ್ನಲ್ಲಿ ನಾವು ಝೂಮ್ ಮಾಡಬೇಕು ಅಂದರೆ ಮೌಸ್ನಲ್ಲಿರುವಂತಹ ಸ್ಕ್ರೋಲ್ ಬಟನ್ ಏನಿರುತ್ತೆ ಸೊ ಅದನ್ನು ರೊಟೇಟ್ ಮಾಡಿ. ಓಕೆ, ಸೊ ಮುಂದ್ಗಡೆ ರೊಟೇಟ್ ಮಾಡಿದರೆ ಝೂಮ್ ಇನ್ ಆಗುತ್ತೆ, ಅಂದರೆ ಆಬ್ಜೆಕ್ಟ್ ಹತ್ತಿರ ಬರುತ್ತೆ. ಹಿಂದ್ಗಡೆ ರೊಟೇಟ್ ಮಾಡಿದರೆ ಝೂಮ್ ಔಟ್ ಆಗುತ್ತೆ, ಅಂದರೆ ಆಬ್ಜೆಕ್ಟ್ ದೂರ ಆಗುತ್ತೆ. ಝೂಮ್ ಇನ್, ಝೂಮ್ ಔಟ್, ಸ್ಕ್ರೋಲ್ ಬಟನನ್ನು ರೊಟೇಟ್ ಮಾಡಿ ಝೂಮ್ ಇನ್, ಝೂಮ್ ಔಟ್ ಆಗುತ್ತೆ. ಓಕೆ, ನಂತರ ನೆಕ್ಸ್ಟ್ ಅದೇ ಸ್ಕ್ರೋಲ್ ಬಟನನ್ನು ಪ್ರೆಸ್ ಮಾಡಿ ಮೌಸ್ ಮೂವ್ ಮಾಡಿದ್ರೆ ಆರ್ಬಿಟ್ ಆಗುತ್ತೆ. ಸೊ ಸ್ಕ್ರೋಲ್ ಬಟನನ್ನು ಪ್ರೆಸ್ ಮಾಡಿ ಮೌಸನ್ನು ಈ ಥರ ಮೂವ್ ಮಾಡಿದರೆ ಆರ್ಬಿಟಿಂಗ್ ಆಗುತ್ತೆ, ಅಂದರೆ ನಾವು ಆಬ್ಜೆಕ್ಟನ್ನು ಎಲ್ಲ ಕಡೆಯಿಂದ ನಾವು ಈ ಥರ ಈಸಿಯಾಗಿ ನೋಡ್ಬೋದು. ಓಕೆ, ಸೊ ಇದು ಆರ್ಬಿಟ್. ಇನ್ನು ಸ್ಕ್ರೋಲ್ ಬಟನ್ ಜೊತೆಗೆ ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಸ್ಕ್ರೋಲ್ ಬಟನ್ ಮತ್ತು ಶಿಫ್ಟ್ ಪ್ರೆಸ್ ಮಾಡಿ ಇಟ್ಕೊಂಡು ಸ್ಕ್ರೋಲ್ ಬಟನ್ನ ಮೌಸನ್ನು ಮೂವ್ ಮಾಡಿದರೆ ಆಗ ಪ್ಯಾನಿಂಗ್ ಆಗುತ್ತೆ. ಸೊ ನಾವು ವ್ಯೂ ಬೋರ್ಡನ್ನ ಈ ಥರ ಮೂವ್ ಮಾಡ್ಬೋದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ಥರ ಮೂವ್ ಮಾಡ್ಬೋದು. ಓಕೆ, ಸೊ ಫೈನಲಿ ಸ್ಕ್ರೋಲ್ ಬಟನ್ನ ಜೊತೆಗೆ ಶಿಫ್ಟ್ ಮತ್ತು ಕಂಟ್ರೋಲ್ ಮತ್ತು ಶಿಫ್ಟ್ ಎರಡನ್ನೂ ಕೂಡ ಪ್ರೆಸ್ ಮಾಡಿ ಮೌಸನ್ನು ಈ ಥರ ಮೂವ್ ಮಾಡಿದ್ರೆ, ಹಿಂದೆ ಮುಂದೆ ಮೂವ್ ಮಾಡಿದ್ರೆ ಸ್ಮೂತ್ ಆದ ಝೂಮ್ ಇನ್, ಝೂಮ್ ಔಟ್ ಸಿಗುತ್ತೆ. ಓಕೆ, ಸೊ ಝೂಮನ್ನು ನಾವು ಎರಡು ಥರ ಮಾಡ್ಬೋದು. ಒಂದು ಸ್ಕ್ರೋಲ್ ಬಟನ್ನ ರೊಟೇಟ್ ಮಾಡ್ಬೋದು, ಮತ್ತೊಂದು ಸ್ಕ್ರೋಲ್ ಬಟನ್ನ ಜೊತೆಗೆ ಕಂಟ್ರೋಲ್ ಶಿಫ್ಟ್ ಎರಡನ್ನೂ ಕೂಡ ಪ್ರೆಸ್ ಮಾಡಿ ಇಟ್ಕೊಂಡು ಮೌಸ್ ಮೂವ್ ಮಾಡಿದ್ರೆ ಹಿಂದೆ ಮುಂದೆ, ಆಗ ಝೂಮ್ ಇನ್, ಝೂಮ್ ಔಟ್ ಆಗುತ್ತೆ, ಸ್ಮೂತ್ ಆದ ಝೂಮ್ ಇನ್, ಝೂಮ್ ಔಟ್ ಸಿಗುತ್ತೆ. ಇನ್ನು ಸ್ನೇಹಿತರೆ, ಯಾವುದೇ ಆಬ್ಜೆಕ್ಟನ್ನು ಈ ಥರ ಸೆಲೆಕ್ಟ್ ಮಾಡಿ ನಮ್ ಪ್ಯಾಡ್ ಮೇಲೆ, ಕೀಬೋರ್ಡ್ ನಮ್ ಪ್ಯಾಡ್ ಮೇಲೆ ಡಾಟ್ ಬಟನ್ ಇರುತ್ತಲ್ಲ, ಸೊ ಆ ಡಾಟ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಟಕ್ ಅಂತ ಈ ಥರ ಅದು ಮುಂದೆ ಝೂಮ್ ಆಗುತ್ತೆ. ಓಕೆ, ಸೊ ಮಾಯಾದಲ್ಲಿ ಎಫ್ ಅಂತ ಶಾರ್ಟ್ಕಟ್ ಇತ್ತು, ಸೊ ಆ ಥರ ಇಲ್ಲಿ ನಂಬರ್ ಪ್ಯಾಡಿನ ಈ ಡಾಟ್ ಬಟನ್ ಮಾಡುತ್ತೆ. ಇನ್ನು ಬ್ಲೆಂಡರ್ನಲ್ಲಿ ಝೂಮ್ ಇನ್, ಝೂಮ್ ಔಟ್ ಮಾಡೋದಕ್ಕೆ ಮತ್ತೂ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಅದು ನಂಬರ್ ಪ್ಯಾಡ್ ಮೇಲೆ ಇರುವಂತಹ ಪ್ಲಸ್ ಮೈನಸ್ ಸೈನ್. ಓಕೆ, ಸೊ ನಂಬರ್ ಪ್ಯಾಡ್ ಮೇಲೆ ಇರುವಂಥ ಪ್ಲಸ್ ನೀವು ಪ್ರೆಸ್ ಮಾಡಿದ್ರೆ ಸೊ ಅದು ಝೂಮ್ ಇನ್ ಮಾಡುತ್ತೆ, ಮೈನಸ್ ಪ್ರೆಸ್ ಮಾಡಿದ್ರೆ ಅದು ಝೂಮ್ ಔಟ್ ಆಗುತ್ತೆ, ಝೂಮ್ ಇನ್, ಝೂಮ್ ಔಟ್. ಓಕೆ, ಸೊ ನಂಬರ್ ಪ್ಯಾಡ್ ಮೇಲೆ ಇರುವಂಥ ಪ್ಲಸ್ ಮತ್ತು ಮೈನಸ್ ಝೂಮ್ ಇನ್, ಝೂಮ್ ಔಟ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ಟೂಲ್ ಬಾರ್ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಟೂಲ್ ಬಾರ್. ಸೊ ಈ ಟೂಲ್ ಬಾರ್ ಆ್ಯಕ್ಚುಲಿ ನೀವಿಲ್ಲಿ ಈ ಜಾಗದಲ್ಲಿ ಯಾವ ಕ್ಯಾಟಗರಿ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ರೆ ಅನ್ನೋದ್ರ ಮೇಲೆ ಅಲ್ಲಿ ಯಾವ ಟೂಲ್ ಬಾರ್ ಕಾಣಿಸ್ತಾ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಈಗ ಆಬ್ಜೆಕ್ಟ್ ಮೋಡ್ ಅಂತ ಇದೆ. ಸೊ ನೀವು ಎಡಿಟ್ ಮೋಡ್ ಅಂತ ಹೋದರೆ ಅಲ್ಲಿ ಬೇರೆ ಟೂಲ್ಸ್ಗಳು ಕಾಣಿಸುತ್ತೆ. ಸ್ಕಲ್ಪ್ಟ್ ಮೋಡ್ ಅಂತ ಹೋದರೆ ಸ್ಕಲ್ಪ್ಟಿಂಗ್ ಬ್ರಷ್ಗಳು ಕಾಣಿಸುತ್ತೆ. ವರ್ಟೆಕ್ಸ್ ಪೇಂಟ್ ಅಂತ ಹೋದರೆ ಅದಕ್ಕೆ ಸಂಬಂಧಪಟ್ಟ ಟೂಲ್ಸ್ಗಳು ಕಾಣುತ್ತೆ. ಸೊ ಇಲ್ಲಿ ಯಾವ ಕ್ಯಾಟಗರಿನಲ್ಲಿ ನೀವು ಇದ್ದೀರಾ ಅನ್ನೋದ್ರ ಮೇಲೆ ಸೊ ಇಲ್ಲಿ ಇರುವಂಥ ಟೂಲ್ಸ್ಗಳು ಬರುತ್ತೆ. ಸೊ ಈಗ ಡಿಫಾಲ್ಟ್ ಆಗಿ ನಾವು ಯಾವಾಗಲೂ ಆಬ್ಜೆಕ್ಟ್ ಮೋಡ್ನಲ್ಲಿ ಇರ್ತೀವಿ. ಸೊ ಈಗ ಇಷ್ಟು ಟೂಲ್ಸ್ ಇದೆ. ಓಕೆ, ಸೊ ಇದನ್ನು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಸೊ ಇದು ಮೊದಲನೇದು ಬಂದುಬಿಟ್ಟು ಸೆಲೆಕ್ಟ್ ಟೂಲ್ ಅಂತ. ಓಕೆ, ಸೊ ಜಸ್ಟ್ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡೋದಕ್ಕೆ ಈ ಟೂಲ್ ಹೆಲ್ಪ್ ಆಗುತ್ತೆ. ಡಿಫಾಲ್ಟಾಗಿ ನಾವು ಇದೇ ಟೂಲ್ನಲ್ಲೇ ಇರ್ತೀವಿ. ಬಟ್ ಇಲ್ಲೊಂದು ಸಣ್ಣ ಆರೋ ಮಾರ್ಕ್ ಇದೆ. ಈ ಥರ ಆರೋ ಮಾರ್ಕ್ ಇದೆ ಅಂದರೆ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಮತ್ತೆ ಒಳಗಡೆ 4 ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಡಿಫಾಲ್ಟಾಗಿ ಟ್ವೀಕ್ನಲ್ಲಿ ಇರ್ತೀವಿ, ಅಂದರೆ ಆಬ್ಜೆಕ್ಟನ್ನು ಜಸ್ಟ್ ಸೆಲೆಕ್ಟ್ ಮಾಡೋಕ್ಕೆ ಇರುವಂತಹ ಟೂಲ್ ಅದು. ಸೊ ಅದನ್ನು ಬಿಟ್ಟರೆ ಸೆಲೆಕ್ಟ್ ಬಾಕ್ಸ್ ಅಂತ. ಸೊ ಅಂದರೆ ಈ ಆಪ್ಷನ್ನಲ್ಲಿ ಇದ್ದಾಗ ಸೊ ನಾವು ಆಬ್ಜೆಕ್ಟ್ಗಳನ್ನು ಈ ಥರ ಬಾಕ್ಸ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಡಿಫಾಲ್ಟಾಗಿ ಯಾವಾಗಲೂ ಈ ಆಪ್ಷನ್ನಲ್ಲಿ ಇರೋದೇ ಒಳ್ಳೆಯದು. ಸೊ ಈಸಿಯಾಗಿ ನಾವು ಜಾಸ್ತಿ ಆಬ್ಜೆಕ್ಟ್ಗಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಈ ಥರ ಬಾಕ್ಸ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಸೆಲೆಕ್ಟ್ ಸರ್ಕಲ್ ಅಂತ ಇದೆ. ಸೊ ಇದು ಹೇಗೆಂದರೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಇಳ್ಕೊಂಡು ಹೋದರೆ ಎಲ್ಲ ಆಬ್ಜೆಕ್ಟ್ಗಳು ಯಾವ್ದಾವುದು ಟಚ್ ಆಗುತ್ತೆ ಎಲ್ಲ ಆಬ್ಜೆಕ್ಟ್ಗಳು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಸೆಲೆಕ್ಟ್ ಮಾಡ್ಬೋದು. ಸೊ ಅದನ್ನು ಬಿಟ್ಟರೆ ಲ್ಯಾಸೋ ಸೆಲೆಕ್ಷನ್. ಸೊ ಇದರಲ್ಲಿದ್ದರೆ ಸೊ ಕ್ಲಿಕ್ ಮಾಡಿ ಈ ಥರ ಸೆಲೆಕ್ಷನನ್ನು ಈ ಥರ ಕವರ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಷನನ್ನು ಕವರ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಡಿಫಾಲ್ಟಾಗಿ ಯಾವಾಗಲೂ ಸೆಲೆಕ್ಟ್ ಬಾಕ್ಸ್ನಲ್ಲಿದ್ದರೆ ಒಳ್ಳೆಯದು. ಇನ್ನು ಇಲ್ಲಿ ನೆಕ್ಸ್ಟ್ ಕರ್ಸರ್ ಅಂತ ಒಂದು ಟೂಲ್ ಇದೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ನೋಡೋಣ, ಈಗಲೇ ಬೇಡ. ಸೊ ಕೆಳಗಡೆ ನೆಕ್ಸ್ಟ್ ಮೂವ್, ರೊಟೇಟ್, ಸ್ಕೇಲ್. ಓಕೆ, ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನೀವು ಆಬ್ಜೆಕ್ಟನ್ನು ಮೂವ್ ಮಾಡ್ಬೋದು. ಬೇರೆ ಎಲ್ಲ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ಗಳಲ್ಲಿ ಆಬ್ಜೆಕ್ಟನ್ನು ಮೂವ್ ಮಾಡ್ಬೋದು. ಸೊ ಜಸ್ಟ್ ರ್ಯಾಂಡಮ್ ಆಗಿ ಮೂವ್ ಮಾಡಬೇಕು ಅಂದರೆ ಆಬ್ಜೆಕ್ಟನ್ನು ಈ ಸರ್ಕಲ್ ಇದೆಯಲ್ಲ ವೈಟ್ ಸರ್ಕಲ್, ಸೊ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಎಲ್ಲಿ ಬೇಕಾದರೂ ರ್ಯಾಂಡಮ್ ಆಗಿ ಈ ಥರ ಮೂವ್ ಮಾಡ್ಬೋದು. ಅಥವಾ ಇಲ್ಲಿ ಕೂಡ ಪ್ಲೇನ್ಗಳಿದೆ. ಓಕೆ, ಜಸ್ಟ್ ಎಕ್ಸ್ ವೈ ಪ್ಲೇನ್, ಎಕ್ಸ್ ಝೆಡ್ ಪ್ಲೇನ್, ಈ ಥರ ಆಬ್ಜೆಕ್ಟ್ಗಳನ್ನು ಮೂವ್ ಮಾಡಬೇಕು ಅಂದರೆ ಪ್ಲೇನ್ಗಳಿದೆ, ಅದ್ರ ಮೇಲೆ ಕೂಡ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು. ಓಕೆ, ಇನ್ನು ಎರಡನೇದು ರೊಟೇಷನ್. ಓಕೆ, ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ರೊಟೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ರೊಟೇಷನ್ ಟೂಲ್ ಬರುತ್ತೆ. ಸೊ ಇಲ್ಲಿ ಕೂಡ ಆಬ್ಜೆಕ್ಟನ್ನು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ನಲ್ಲಿ ರೊಟೇಟ್ ಮಾಡ್ಬೋದು. ಇಲ್ಲ ಸ್ಕ್ರೀನಿಗೆ ಕರೆಕ್ಟಾಗಿ ಪರ್ಪೆಂಡಿಕ್ಯುಲರ್ ಆಗಿ ರೊಟೇಟ್ ಮಾಡಬೇಕು ಅಂದರೆ ಈ ವೈಟ್ ಸರ್ಕಲ್ ಇದೆ. ಸೊ ಈ ವೈಟ್ ಸರ್ಕಲ್ ಯೂಸ್ ಮಾಡಿ ಜಸ್ಟ್ ಸ್ಕ್ರೀನಿಗೆ ಪರ್ಪೆಂಡಿಕ್ಯುಲರ್ ಆಗಿ ರೊಟೇಟ್ನ ಮಾಡ್ಬೋದು. ಅಥವಾ ಇದೊಂದು ಸ್ಪಿಯರ್. ಸೊ ಜಸ್ಟ್ ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ಕ್ಲಿಕ್ ಮಾಡಿ ರ್ಯಾಂಡಮ್ ಆಗಿ ಆಬ್ಜೆಕ್ಟನ್ನು ಈ ಥರ
ರೊಟೇಟ್ ಮಾಡ್ಬೋದು. ಓಕೆ, ಸೊ ಆಲ್ಮೋಸ್ಟ್ ಮಾಯಾ ಥರನೇ ಇರುತ್ತೆ ಇದು ಕೂಡ. ಸೊ ಇನ್ನು ಮೂರನೇದು ಸ್ಕೇಲ್. ಓಕೆ, ಸೊ ಈ ಸ್ಕೇಲ್ನಲ್ಲಿ ಮತ್ತೆ ಎರಡು ಥರ ಟೂಲ್ಸ್ ಇದೆ. ಡಿಫಾಲ್ಟ್ ಸ್ಕೇಲ್ ಬಟನ್ ಮೊದಲನೇದು. ಸೊ ಜಸ್ಟ್ ಸ್ಕೇಲ್ ಟೂಲ್ ಎಕ್ಸ್ ಆಕ್ಸಿಸ್ನಲ್ಲಿ, ವೈ ಆಕ್ಸಿಸ್ನಲ್ಲಿ, ಝೆಡ್ ಆಕ್ಸಿಸ್ನಲ್ಲಿ ಸ್ಕೇಲ್ ಮಾಡ್ಬೋದು, ಅಥವಾ ಒಟ್ಟಿಗೆ ಸ್ಕೇಲ್ ಮಾಡ್ಬೋದು. ಒಂದೇ ಸಲ ಕಂಪ್ಲೀಟಾಗಿ ಈ ಥರ ಸ್ಕೇಲ್ ಮಾಡ್ಬೋದು, ಅಥವಾ ಇವನ್ ಇಲ್ಲಿ ಕೂಡ ಪ್ಲೇನ್ಸ್ ಇರುತ್ತೆ. ಸೊ ಆ ಪ್ಲೇನ್ಸ್ಗಳನ್ನ ಯೂಸ್ ಮಾಡಿ ಕೂಡ ಆಬ್ಜೆಕ್ಟನ್ನು ಸ್ಕೇಲ್ ಮಾಡ್ಬೋದು. ಸೊ ಇದನ್ನು ಬಿಟ್ಟರೆ, ಈ ಡಿಫಾಲ್ಟ್ ಸ್ಕೇಲ್ ಬಟನ್ ಬಿಟ್ಟರೆ ಮತ್ತೊಂದು ಸ್ಕೇಲ್ ಕೇಜ್ ಅಂತ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದರೆ ನೀವು ನೋಡ್ಬೋದು, ನೋಡಿ. ಸೊ ಈ ಥರ ಒಂದು ಕೇಜ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿರುವಂಥ ಈ ವೈಟ್ ಪಾಯಿಂಟ್ಸ್ಗಳೇನಿದೆ ಇದನ್ನು ಯೂಸ್ ಮಾಡಿ ನಾವು ಆಬ್ಜೆಕ್ಟನ್ನು ಸ್ಕೇಲ್ ಮಾಡ್ಬೋದು. ಓಕೆ, ಸೊ ಯಾವ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಅದು ಹೇಗೆ ಸ್ಕೇಲ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ನಾರ್ಮಲಾಗಿ ಕಾರ್ನರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಜಸ್ಟ್ ನಾರ್ಮಲಾಗಿ ಫುಲ್ ಸ್ಕೇಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಕೊನೆಯದಾಗಿ ಇದು ಟ್ರಾನ್ಸ್ಫಾರ್ಮ್ ಟೂಲ್ ಅಂತ. ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫಾರ್ಮ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ಮೂವ್, ಸ್ಕೇಲ್, ರೊಟೇಷನ್ ಎಲ್ಲ ಒಟ್ಟಿಗೆ ಬರುತ್ತೆ. ಓಕೆ, ಸೊ ಆಬ್ಜೆಕ್ಟನ್ನು ಮೂವ್ ಕೂಡ ಮಾಡ್ಬೋದು, ಆಬ್ಜೆಕ್ಟನ್ನು ರೊಟೇಟ್ ಕೂಡ ಮಾಡ್ಬೋದು, ಅಥವಾ ಆಬ್ಜೆಕ್ಟನ್ನು ಸ್ಕೇಲ್ ಕೂಡ ಮಾಡ್ಬೋದು. ಸೊ ಒಟ್ಟಿಗೆ ಮಾಡ್ಬೋದು. ಇದನ್ನು ಕೂಡ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಬ್ಲೆಂಡರ್ ಫಸ್ಟ್ ಕ್ಲಾಸನ್ನು ಸ್ಟಾಪ್ ಮಾಡೋಣ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ನಮ್ಮ ಬ್ಲೆಂಡರ್ ಕಲಿಕೆನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನಿಮಗೆ ಈ ಕ್ಲಾಸ್ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.